ಒಂದ್ ಎರಡು ಮೂರು ಸಾಕು ಸಾಕು. ಈಗ ಉಳಿದಿದ್ದು ಲಕ್ಷ್ಮಣ ಸವದಿ ಅವರು ಅದನ್ನ ನಿಮ್ದು ಮುಂದುವರಿಸ್ತಾರ. ಓಕೆ, ಥ್ಯಾಂಕ್ ಯು. ಸರ್ ಮಾತಾಡಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಈ ಚಳಿಗಾಲ ಅಧಿವೇಶನ ಬೆಳಗಾವದಲ್ಲಿ ಕರೆದು ವಿಶೇಷವಾಗಿರ್ತಕ್ಕಂಥ ಚರ್ಚೆಗಳಿಗೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಿ, ನಾನು ಅಧಿಕಾರಿಗಳನ್ನು ಆಹ್ವಾನಿಸಬೇಕು, ಕರಿಬೇಕು ಅಂತ ಹೇಳಿ ನಮಗೆ ವಿನಂತಿ ಮಾಡಿದ್ದೀನಿ. ಬಹುತೇಕ ಕಳಿಸಿದ್ದೀರಿ ಅಂತ ಕಾಣುತ್ತೆ. ಬಂದ್ರು ಹಗುರವಾಗಿ ಬರ್ತಾ ಇದ್ದಾರೆ. ಅಧ್ಯಕ್ಷರೇ, ಬಹಳಷ್ಟು ಜನ ನಮ್ಮ ಹಿರಿಯ ಶಾಸಕರು ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯನ್ನು ಬಹಳ ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಧ್ವನಿಗೂಡಿಸ್ತಾ, ಉತ್ತರ ಕರ್ನಾಟಕ ಅಂತಂದ್ರೆ ಇವತ್ತಿನ ಕಲ್ಯಾಣ ಕರ್ನಾಟಕ ಮತ್ತು ಈ ಕಡೆ ಕಿತ್ತೂರು ಕರ್ನಾಟಕ. ಮೊದಲು ನಾವು 6 ಜಿಲ್ಲೆಯವರು ಮುಂಬೈ ವಿಧಾನಸೌಧಕ್ಕೆ ಹೋಗ್ತಿದ್ದೀವಿ. ಆ ಕಡೆ ಇರ್ತಕ್ಕಂಥವರು, ಆ 6-7 ಜಿಲ್ಲೆಯ ಶಾಸಕರು ಹೈದರಾಬಾದಕ್ಕೆ ಹೋಗ್ತಿದ್ರು. ಅದಕ್ಕೆ ಹೈದರಾಬಾದ್ ಕರ್ನಾಟಕ, ಇದು ಮುಂಬೈ ಕರ್ನಾಟಕ. ನನ್ನ ಕ್ಷೇತ್ರದ ಮೊದಲನೇ ಶಾಸಕರ ಆಯ್ಕೆಯಾಗಿ ಮುಂಬೈ ಅಧಿವೇಶನಕ್ಕೆ ಹೋಗ್ತಾ ಇದ್ರು, ವಿಧಾನಸಭೆಗೆ. ಮೊನ್ನೆ ಮಹಾರಾಷ್ಟ್ರದ ಒಬ್ಬರು ಮತಿಹೀನರು ಒಂದು ಸ್ಟೇಟ್ಮೆಂಟ್ ಮಾಡಿದರು, ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ. ಮಾಧ್ಯಮದವರು ನಮ್ಮನ್ನು ಚರ್ಚೆ ಮಾಡಲಿಕ್ಕೆ ಕರೆದ್ರು. ಮಹಾರಾಷ್ಟ್ರದ ಒಬ್ಬರು ಈ ತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಈ ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಆಗಬೇಕು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ. ನಾನು ಅದಕ್ಕೆ ಮತಿಹೀನರು ಅಂತೇಳಿ ಕರೆದೆ. ನಾವು ಕೇಳಬೇಕಾಗತ್ತೆ. ಹಾಗಾದ್ರೆ ನಾವು ಮೊದಲನೇ ಬಾರಿಗೆ ಮುಂಬೈ ಅಧಿವೇಶನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮುಂಬೈದಲ್ಲಿನೂ ನಮ್ಮದು ಹಕ್ಕಿದೆ ಅಂತಕ್ಕಂಥ ಮಂಡನೆಯನ್ನು ಕೂಡ ನಾವು ಮಾಡಬೇಕಾಗುತ್ತೆ. ನಾವು ಕೇಂದ್ರ ಸರ್ಕಾರಕ್ಕೆ ಆಹ್ವಾನ ಕೊಡೋಣ ಮತ್ತು ವಿನಂತಿಯನ್ನು ಮಾಡೋಣ. ಇವತ್ತೇನು ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಮಹಾರಾಷ್ಟ್ರದವರು ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ, ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸೋಣ. ಮುಂಬೈಯನ್ನ ಕರ್ನಾಟಕಕ್ಕೆ ಬಿಟ್ಟುಕೊಡಿ, ಬೆಳಗಾವನ್ನ ಮಹಾರಾಷ್ಟ್ರ ತಗೊಳ್ಳಿ. ನಮ್ಮದು ಹಕ್ಕಿದೆ ಅಲ್ಲಿ. ನಮ್ಮ ಪೂರ್ವಜರು ಅಲ್ಲಿ ಹೋಗಿ ಆಡಳಿತ ಮಾಡಿದ್ದಾರೆ. ಆ ನ್ಯಾಯ ತೀರ್ಪು ಕೊನೆಗೊಳ್ಳುವವರೆಗೆ ಮುಂಬೈಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರದಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ಒಂದು ವ್ಯವಸ್ಥೆ ಆಗಬೇಕು. ಇದನ್ನು ಬಹುತೇಕ ಎಲ್ಲಾ ಪಕ್ಷದ ಶಾಸಕರು ಒಪ್ತಾರು ಅಂತ ಹೇಳಿ ನಾನು ಭಾವಿಸ್ತೀನಿ. ಪಕ್ಷಾತೀತವಾಗಿ ಮಾಡಬೇಕಾಗುತ್ತೆ ಇದು. ಯಾಕಂತಂದ್ರೆ ಇದು ಬೆಳಗಾವ ಇವತ್ತು ಕರ್ನಾಟಕದ 2ನೇ ರಾಜಧಾನಿ ಅಂತ ಹೇಳಿ ನಾವೆಲ್ಲರೂ ಕೂಡ ಈಗ ಘೋಷಣೆ ಮಾಡ್ಕೊಂಡಿದ್ದೀವಿ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ. ಅದಕ್ಕೆ ಜೊತೆಗೆ ಮಹಾಜನ್ ವರದಿನೂ ಒಪ್ಪಿದೆ. ಅಧ್ಯಕ್ಷರೇ, ಅದು ಒಂದು ಭಾಗ. ವಿಶೇಷವಾಗಿ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನವನ್ನು ಬೆಳಗಾಂದಲ್ಲಿ ಮಾಡುವಂತ ನಿರ್ಣಯಕ್ಕೆ ಯಾಕೆ ಬಂದಿವಿ? ಇಲ್ಲಿ ಸುವರ್ಣಸೌಧವನ್ನ ಯಾಕೆ ಕಟ್ಟಿದ್ದೀವಿ? ಸುವರ್ಣಸೌಧ ಕಟ್ಟಲಿಕ್ಕೆ ಕಾರಣ ಏನು? ಚಳಿಗಾಲ ಅಧಿವೇಶನೆಯಲ್ಲಿ ಕರೆದು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಏನು ಮೂಲ ಕಾರಣ? ಅನೇಕ ಜನ, ಉತ್ತರ ಕರ್ನಾಟಕದ ಅನೇಕ ಜನ ನಮಗೆ ತಾರತಮ್ಯ ಆಗ್ತಾ ಇದೆ. ಈ ತಾರತಮ್ಯವನ್ನ ಸರಿದೂಗ್ಲಿಕ್ಕೆ ಇಲ್ಲೊಂದು ಸುವರ್ಣಸೌಧ ಕಟ್ಟಬೇಕು, ಇಲ್ಲಿ ಪ್ರತಿ ವರ್ಷ ಒಂದು ಅಧಿವೇಶನ ನಡೆಸಬೇಕು, ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಚರ್ಚೆಗಳನ್ನು, ಆ ಭಾಗದಲ್ಲಿರ್ತಕ್ಕಂಥ ಶಾಸಕರು ಇರ್ಬೋದು, ಈ ಭಾಗದಲ್ಲಿರ್ತಕ್ಕಂಥ ಶಾಸಕರು, ಈ ಭಾಗದ ಜನರ ಒಂದು ಕಲ್ಪನೆ, ತಾರತಮ್ಯ ಅಂತಕ್ಕಂಥ ಒಂದು ಏನು ನಮ್ಮ ತಲೆಯೊಳಗೆ ಇವತ್ತು ಮೂಡಿದೆ,
ಅದನ್ನು ತೆಗೆದು ಹಾಕಲಿಕ್ಕೆ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಚರ್ಚೆಯನ್ನು ಮಾಡಿಕೊಂಡು ನಮ್ಮ ಪೂರ್ವಜರು ಏನು ಅಖಂಡ ಕರ್ನಾಟಕವನ್ನು ಕಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಇದು ಸಾವಿರಾರು ವರ್ಷಗಳ ಕಾಲ ಮುಂದೆ ಸಾಗಬೇಕು ಅಂತಕ್ಕಂಥ ಚಿಂತನೆಯನ್ನು ಇಟ್ಕೊಂಡು ನಾವು ಚರ್ಚೆಗಳನ್ನು ಇಲ್ಲಿ ಮಾಡಬೇಕಾಗುತ್ತೆ. ಅಧ್ಯಕ್ಷರೇ, ಸಮಯದ ಅಭಾವ ಇದೆ, ಅದು ನನಗೆ ಅರ್ಥ ಆಗ್ತಾ ಇದೆ. ನಾಳೆ ಮಧ್ಯಾಹ್ನಕ್ಕೆ ಮತ್ತೆ ನೀವು ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡ್ತೀರಿ. ಅಷ್ಟೊಳಗೆ ಇದನ್ನೆಲ್ಲ ನಾವು ಮಾಡಬೇಕು. ಇನ್ನೂ ಸರ್ಕಾರದ ಬಿಲ್ಗಳಿರ್ಬೋದು, ಅನೇಕ ಜನ ಶಾಸಕರು ಮಾತಾಡ್ತಕ್ಕಂಥ ಸಂದರ್ಭ ಇರ್ಬೋದು. ಸರ್ಕಾರದ ಉತ್ತರ ಕೊಡೋದಿದೆ, ಸರ್ಕಾರ ಉತ್ತರನೂ ಕೊಡಬೇಕು. ಹೌದು. ಕಾಲಿಂಗ್ ಟೆನ್ಷನ್ 60. ಅಧ್ಯಕ್ಷರೇ, ಈ ಭಾಗದಲ್ಲಿ ಇರ್ತಕ್ಕಂಥ ರೈತರು, ನಾವೆಲ್ಲ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಜ್ಯ ಇದು. ನಾವೆಲ್ಲರೂ ಕೃಷಿಯನ್ನೇ ನಂಬಿಕೊಂಡಿರ್ತಕ್ಕಂಥ ಜನ. ಉತ್ತರ ಕರ್ನಾಟಕದಲ್ಲಿ ಇಂಡಸ್ಟ್ರಿಗಳಿಲ್ಲ. ಇಲ್ಲಿ ಮೂಲಭೂತವಾಗಿರ್ತಕ್ಕಂಥದ್ದು ಕೃಷಿ. ಈ ಕೃಷಿಕರಿಗೆ ಏನ್ ಮಾಡಬೇಕು, ಕೃಷಿ ಬೆಳೆದಿರ್ತಕ್ಕಂಥ ಬೆಳೆಗೆ ಯೋಗ್ಯ ಬೆಲೆ ಯಾವ ತರದಿಂದ ಕೊಡಬೇಕು. ಮತ್ತು ಈ ಭಾಗದಿಂದನೇ ಒಬ್ರು ನಮ್ಮ ಕೈಗಾರಿಕಾ ಸಚಿವರಾಗಿದ್ದಾರೆ. ನನಗೆ ಅತ್ಯಂತ ಹೆಮ್ಮೆ ಇದೆ ಮತ್ತು ಸಂತೋಷ ಇದೆ. ಹಿಂದೆ ನಾನು ಆ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲಿ ಒಂದು ಚರ್ಚೆ ಆಯ್ತು. ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚು ಕೈಗಾರಿಕೆಗಳು ಹೋಗಬೇಕು. ಆ ಕೈಗಾರಿಕೆಗಳು ಹೋಗಬೇಕಾದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥದ್ದಾಯ್ತು. ಅದು ಅನುಷ್ಠಾನಕ್ಕೆ ಬಂತೋ ಇಲ್ಲೋ ಅನ್ನೋದು ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು. ಸುದೈದಿಂದ ಇವತ್ತು ನಮ್ಮ ಭಾಗದ ಒಬ್ಬರು ಕೈಗಾರಿಕಾ ಸಚಿವರಾಗಿದ್ದಾರೆ. ಈಗಾಗಲೇ ಒಂದು ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ನಾಳೆ ಸಚಿವ ಸಂಪುಟದಲ್ಲಿ ಆ ಒಂದು ಹೊಸ ನೀತಿಯನ್ನು ತಂದಂತ ಸಂದರ್ಭದಲ್ಲಿ ಆ ಭಾಗದಿರ್ತಕ್ಕಂಥ ಸಚಿವರು ಅವರಿಗೆ ಸಹಕಾರವನ್ನು ಕೊಡಬೇಕು. ಕೇವಲ ಬೆಂಗಳೂರು ಮಾತ್ರ ಬೆಳೆದ್ರೆ ರಾಜ್ಯ ಬೆಳಿಲಿಕ್ಕಾಗಲ್ಲ. ಇವತ್ತನೇ ಸಾಕಾಗಿ ಹೋಗಿದೆ. ಬೆಂಗಳೂರಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಬೇಕಾದ್ರೆ ಈ ಟ್ರಾಫಿಕ್ ಸಿಕ್ಕ ಇವತ್ತು ನರತಕ್ಕಂಥ ಸಂದರ್ಭ ಬಂದಿದೆ. ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ. ಬಹಳ ಇದನ್ನೆಲ್ಲನೂ ಕಡಿಮೆ ಮಾಡಬೇಕಾದ್ರೆ, ಜನದಟ್ಟಣೆ ಕಡಿಮೆ ಮಾಡಬೇಕಾದ್ರೆ ಕೈಗಾರಿಕೆ ಮತ್ತು ಉದ್ಯಮಗಳು ಈ ಭಾಗಕ್ಕೆ ಬರಬೇಕು. ಈ ಭಾಗಕ್ಕೆ ಬರಬೇಕಾದ್ರೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಸವಲತ್ತು ಕೊಡಬೇಕಾಗುತ್ತೆ. ಆ ಸವಲತ್ತನ್ನು ಕೊಡ್ಲಿಕ್ಕೆ ಇವತ್ತು ಕೈಗಾರಿಕಾ ಸಚಿವರು ಕೆಲವೊಂದು ಚಿಂತನೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ನನ್ನ ಕಳಕಳಿ ವಿನಂತಿ ಏನಂದ್ರೆ, ಆ ಭಾಗದಲ್ಲಿ ಇರ್ತಕ್ಕಂಥ ಸಚಿವರು ಈ ಭಾಗದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಅವ್ರು ತರ್ತಕ್ಕಂಥ ಪ್ರಸ್ತಾವನೆಗೆ ಅವರು ಸಹಕಾರ ಕೊಡಬೇಕು. ಈ ಭಾಗದಲ್ಲಿ ಔದ್ಯೋಗಿಕ ಕ್ರಾಂತಿ ಆಗಬೇಕು. ಕೇವಲ ಕೃಷಿ ಕ್ರಾಂತಿ ಆದ್ರೆ ಸಾಲೋದಿಲ್ಲ. ಇವತ್ತಿನ ದಿವಸ ದುರ್ದೈವ ಅಂದ್ರೆ ರೈತನ ಮಕ್ಕಳಿಗೆ ಹೆಣ್ಣು ಕೊಡ್ಲಿಕ್ಕೆ ರೆಡಿ ಇಲ್ಲ. ನಮ್ಮ ಬುದ್ಧಿ ಮನೋಭಾವ ಯಾವ ತರದಿಂದ ಹೋಗಿದೆ ಅಂದ್ರೆ, ಕೃಷಿ ಮಾಡ್ತಾನೆ ಅಂತಂದ್ರೆ ಅವನಿಗೆ ಹೆಣ್ಣು ಕೊಡಾಕ್ ತಯಾರಿಲ್ಲ. ಅದೇ ಆ ವ್ಯಕ್ತಿ ಯಾವುದೋ ಒಂದು ಆಫೀಸ್ನಲ್ಲಿ ಕಪ್ಪಾಬಸಿ ತೆಗಿಲಿಕ್ಕೆ ಹೋದ್ರೆ ಅವನಿಗೆ ಹೆಣ್ಣು ಕೊಡುವಂತ ಒಂದು ಮನಸ್ಥಿತಿ ಬಂದಿದೆ. ಇದಕ್ಕೆಲ್ಲಕ್ಕೂ ಪರಿಹಾರ ಏನಪ್ಪಾ ಅಂತಂದ್ರೆ, ಈ ಭಾಗದಲ್ಲಿನೂ ಕೂಡ ಔದ್ಯೋಗಿಕ ಕ್ರಾಂತಿ ಆಗಬೇಕು. ಇವತ್ತು ನಮಗೆ ಅವಕಾಶ ಸಿಕ್ಕಿದೆ. ಒಬ್ಬರು ಇಂಡಸ್ಟ್ರಿ ಮಿನಿಸ್ಟರ್ ನಮ್ಮ ಭಾಗದವರಾಗಿದ್ದಾರೆ. ಈ ಭಾಗದಲ್ಲಿ ಅನೇಕ ಭೂಮಿ ಸಿಗಲಿಕ್ಕೆ ಸಾಧ್ಯ ಇದೆ. ಅದನ್ನು ಮಾಡ್ತಾರೋ ಅಂತಕ್ಕಂಥ ನಂಬಿಕೆ ನನಗಿದೆ. ಅಧ್ಯಕ್ಷರ, ಅದರ ಜೊತೆಗೆ ನೀರಾವರಿ, ಅಪರ ಕೃಷ್ಣ ಯೋಜನೆ, ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿರಾಶ್ರಿತರು, ಭೂಮಿ ಕಳ್ಕೊಳ್ತಕ್ಕಂಥ ಸನ್ನಿವೇಶದಲ್ಲಿ ಇರ್ತಕ್ಕಂಥವ್ರು ಸುಮಾರು ಒಂದು ವಾರದಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. 15 ದಿವಸದಿಂದ ಮಾನ್ಯ ನೀರಾವರಿ ಸಚಿವರು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಆ ಭಾಗದ ಜನರ ಏನು ಬೇಡಿಕೆ ಇದೆ ಅದನ್ನು ಆಲಿಸಿ ಸಭೆ ಮಾಡಿ ನಮಗೆ ಸಮಾಧಾನಕರವಾಗಿರ್ತಕ್ಕಂಥ ಉತ್ತರವನ್ನು
ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಇವತ್ತು ಮುಳುಗಡೆ ಆಗ್ತಕ್ಕ ಸಚಿವರಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು. ಇವತ್ತು MB ಪಾಟೀಲ್ ನಿರಂತರವಾಗಿ ಅಲ್ಲಿ ಆರಿಸಿ ಬರಲಿಕ್ಕೆ ಕಾರಣ ಏನಂತಂದ್ರೆ ಅವ್ರು ಕೊಟ್ಟಿರತಕ್ಕಂಥ ನೀರಾವರಿ ಯೋಜನೆಯಿಂದನೇ ಇವತ್ತಿನ ದಿವಸ ಒಬ್ಬರ ನಾಯಕನಾಗಿ ಹೊರಬರಲಿಕ್ಕೆ ಸಾಧ್ಯ ಆಗಿದೆ. ಅಧ್ಯಕ್ಷರೇ, ನನ್ನ ಸಣ್ಣ ಸಲಹೆ ಏನಂದ್ರೆ, ನಿಮಗೆ ಹಣಕಾಸಿನ ತೊಂದರೆ ಇದ್ರೆ ನೀವು ನೀರಾವರಿ ಬಾಂಡ್ ಅನ್ನ ರಿಲೀಸ್ ಮಾಡಿ. ಈ 3 ವರ್ಷದಲ್ಲಿ ಈ ಯೋಜನೆಗೆ ಸಂಪೂರ್ಣವಾಗಿರ್ತಕ್ಕಂಥ ಯೋಜನೆಯನ್ನ ಸೃಷ್ಟಿ ಮಾಡಿಕೊಂಡು ಇದನ್ನ ಮುಗಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಅಧ್ಯಕ್ಷ. ಯಾಕಂತಂದ್ರೆ ಇನ್ನೂ ಲಕ್ಷಾಂತರ ಎಕರೆ ನೀರಾವರಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಂದಿದೆ. ಬಚಾವತ್ ತೀರ್ಪಿನ ಪ್ರಕಾರ ನಾವು ನೀರನ್ನು ಬಳಸ್ಕೋಬೇಕಾಗಿದೆ. ಆ ನೀರನ್ನು ಬಳಸ್ಕೊಂಡು ಇಲ್ಲಿ ಇರ್ತಕ್ಕಂಥ ಜನರಿಗೆ ಪರಿಹಾರವನ್ನು ಕೊಟ್ಟು ಅವರಿಗೆ ನೆಮ್ಮದಿ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ತಕ್ಕಂಥ ಕೆಲಸಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಕಳಸಾ ಬಂಡೂರಿ, ಇಲ್ಲಿ ನನ್ನ ಬಿಜೆಪಿಯ ಸ್ನೇಹಿತರಿಗೆ ಸುದೈವದಿಂದ ಇವತ್ತು ಆ ಕಳಸಾ ಬಂಡೂರಿ ಯೋಜನೆ ಆಗಬೇಕು ಅಂತ ಹೇಳಿ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ನಮ್ಮ CC ಪಾಟೀಲ್ರ ಕರ್ಕೊಂಡು ಅಲ್ಲಿಂದ ಆ ಕಳಸಾ ಬಂಡೂರಿ ಸ್ಥಳದವರೆಗೆ ಪಾದಯಾತ್ರೆ ಮಾಡಿರ್ತಕ್ಕಂಥ ಅವರು ಇವತ್ತು ಲೋಕಸಭೆಗೆ ಹೋಗಿದ್ದಾರೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರು ಆಗಿದ್ರು, ಮುಖ್ಯಮಂತ್ರಿಗಳೂ ಆಗಿದ್ರು. ಆದರೆ ಕೇಂದ್ರ ಸರ್ಕಾರದ ಇವತ್ತು NOCಯನ್ನು ಪಡ್ಕೊಳ್ಳಿಕ್ಕೆ ಏನೇನು ತೊಂದರೆಗಳಿದಾವಲ್ಲ, ಅವರು ಲೋಕಸಭೆಗೆ ಹೋಗಿದ್ರಿಂದ ಅದು ನಮಗೆ ಲಾಭ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆಯಲ್ಲಿ ನಾವು ಇದ್ದೀವಿ. ಆ ಕಳಸಾ ಬಂಡೂರಿ ಯೋಜನೆ ಕೇಂದ್ರ ಸರ್ಕಾರದ ಸಿಗಬೇಕಾಗಿರ್ತಕ್ಕಂಥ ಏನು ಅಡೆತಡೆಗಳಿದಾವೆ ನಮಗೆ ಬರ್ತಕ್ಕಂಥದ್ದು, ಅದನ್ನು ಸರಿ ಮಾಡಿಕೊಂಡು ಆ ಯೋಜನೆಯನ್ನ ಪ್ರಾರಂಭ ಮಾಡಲಿಕ್ಕೆ ಆ ಕಡೆ ಇರ್ತಕ್ಕಂಥವ್ರು ಮತ್ತು ಇಡೀ ಲೋಕಸಭಾ ಕ್ಷೇತ್ರದ ಮಾನ್ಯ ಸದಸ್ಯರು ಕೇಂದ್ರ ಸರ್ಕಾರದ ಕೆಲವೊಂದು ನೀತಿಗಳ ಬಗ್ಗೆ ಅಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಇವತ್ತು ಯಾವುದೇ ಒಂದು ಸರ್ಕಾರದ ಮೇಲೆ ನಾನು ಗೂಬಿ ಕೂಡಿಸ್ತಾ ಇಲ್ಲ. ಯಾವುದೇ ಒಂದು ಈಗಾಗಲೇ ನರಗುಂದ ಮತಕ್ಷೇತ್ರದಿಂದ ಸನ್ಮಾನ್ಯ ಅಧ್ಯಕ್ಷರೇ ಕಳಸಾ ಬಂಡೂರಿ ಹೋರಾಟ ಪ್ರಾರಂಭ ಬಂತು. ಆ ಹೋರಾಟದಲ್ಲಿ ಭಾಗಿಯಾದಂಥ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಬೊಮ್ಮಾಯಿ ಅವರು ಇರ್ಬೋದು, ಈಗ ಲೋಕಸಭೆಗೆ ಹೋಗಿದ್ರಿಂದ ಆದಷ್ಟು ಬೇಗನೆ ಆ ಯೋಜನೆ ಜಾರಿಗೆ ಬರ್ತೈತೆ ಅನ್ನುವಂಥ ವಿಶ್ವಾಸ ನನಗೆ. ನಾನು ನೀವು ಹೇಳೋಕ್ಕಿಂತ ಮುಂಚೆನೆ ನಮ್ಮ ಸುದೈವ ಅಂತಾನೆ ಹೇಳಿದ್ದೀನಿ. ಹೇಳ್ಯಾರ ಅವ್ರ ಪರವಾಗಿನೇ ಮಾತಾಡಿದ್ರು. ಅವ್ರು ಹೋಗಿ ಅದನ್ನು ತರಿಸುವಂತ ಕೆಲಸ ಆಗಲಿ, ನಮ್ಮ ಪರಿಹಾರ ಸಿಗ್ಲಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ವಿ. ನಾನೇನು ಇಲ್ಲ ಅಂತ ಹೇಳಿಲ್ಲ. ಬಸವರಾಜ ಬೊಮ್ಮಾಯಿ ಅವ್ರನ್ನ ವಿರೋಧ ಪಕ್ಷ ನಾಯಕ ಆಗಲಿಲ್ಲ ಅಥವಾ ಅವರಿಗೆ ಸ್ಥಾನಮಾನ ಸಿಗಲಿಲ್ಲ, ಅವ್ರ ಅವಮಾನ ಆತು, ಅದರಿಂದ ಬೇಸತ್ತು ಲೋಕಸಭೆಗೆ ಹೋದ್ರು ಅಂತ ನಾ ಹೇಳಕ್ ಹೋಗೋದಿಲ್ಲ, ಮತ್ತೆ ಹೇಳಿದ್ರು ಇಲ್ಲ. ಹೇಳಿಲ್ಲ ಹೇಳಿದ್ರಕ್ಕಿಂತ ಕೆಟ್ಟ ಆಗ್ತಿದೆ. ಹೇಳಿದ್ರೆ ನೇರವಾಗಿ ಹೇಳಿದ್ರು ಚಲೋ ಐತಿ. ಅದಕ್ಕಿಂತ ಈ ಶಾಲೆ ಹಚ್ಚು ಹೊಡಿದು ಅಂತಾರಲ್ರಿ ಇದಕ್ಕಾರೆ. ನಮ್ಮ CC ಪಾಟೀಲ್ ಯಾವಾಗಲೂ ನನ್ನ ಬಗ್ಗೆ ಬರೇ ತಪ್ಪು ತಿಳ್ಕೊಳ್ಳೋದು ಮಾಡ್ತಾರೆ. ಇಲ್ಲ ಹೇಳ್ರಿ, ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ, ಅವರು ತಪ್ಪು ತಿಳ್ಕೊಳ್ಳೋದಿಲ್ಲ ಹೇಳ್ರಿ. ಹಂಗ ಸ್ನೇಹ ಏನ್ ಮಾಡಕ್ ಐತ್ರಿ ಚಿಕ್ಕಂದಿನಿಂದ ಸ್ನೇಹ. ನಾನು CC ಪಾಟೀಲ್ರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೀನಿ. CC ಪಾಟೀಲ್ ಜನರಿಗೆ ಗೊತ್ತಿಲ್ಲ, ಅವ್ರು ಬೆಳಗಾಂ ಜಿಲ್ಲೆಯವರು. ನೋಡಿ, ಒಬ್ಬ ಬೆಳಗಾವಿ ಜಿಲ್ಲೆಯ ಸುಪುತ್ರ ಇವತ್ತು ಗದಗ ಜಿಲ್ಲೆ ಆಳ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು. ನಾ ಹೆಮ್ಮೆ ಪಡ್ತೀನಿ. ಏನ್ ಮಾಡ್ಬೇಕಂತ ಮಾಡ್ಯಾರ 2028ಕ್ಕೆ ನಾನು ಏನ್ ಮಾಡ್ಬೇಕಂತ ಮಾಡಿ ಅಂದ್ರೆ ಅಧ್ಯಕ್ಷರೇ, ಈ ನೀರಾವರಿ ಬಗ್ಗೆ ಈಗ ಕೇಂದ್ರದಿಂದ ಕಳಸಾ ಬಂಡೂರಿಗೆ ಒಪ್ಪಿಗೆ ಕೊಡಿಸುವಂತ ಕೆಲಸ ಮಾಡ್ತೀನಿ ಅನ್ನತಕ್ಕಂಥ ವಿಶ್ವಾಸ ಅವರಿದ್ದರೆ ಮಾಡಲಿ. ಅಪರ್ ಕೃಷ್ಣಾದೇನು ನಂಬುದು 3ನೇ ಹಂತದ ನೀರಾವರಿ ಬಗ್ಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಈ ಭಾಗದ ಶಾಸಕರು, ಈ ಭಾಗದ ಮಂತ್ರಿಗಳು ಎಲ್ಲರೂ ಕೂಡ ಆಸಕ್ತಿಯನ್ನು ತಗೊಂಡಿದ್ದಾರೆ. 3 ವರ್ಷದಲ್ಲಿ ಅದಕ್ಕೆ ಒಂದು ಪರಿಹಾರ ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಅಪೇಕ್ಷೆ ಪಡೋಣ. ಅಲ್ಲ ಅಧ್ಯಕ್ಷರೇ, ಅಲ್ಲಿನೂ UKPದು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ಕೇಂದ್ರ ಸರ್ಕಾರದಿಂದ. ಅದು ಇವ್ರನ್ನ ಎಂಪಿಗಳು 17 ಜನರನ್ನು ಕಳಿಸಿದ್ದೆ ಅದಕ್ಕೆ. 17 ಜನ ಕಳಿಸಿದ್ದೆ ಅದಕ್ಕೆ. ಒಟ್ಟು ಅವರು ನಮ್ಮ ಪಕ್ಷದಿಂದ ಆಚೆ ಹೋದವರು CC ಪಾಟೀಲ್ ಮೂಲಕ ಬೊಮ್ಮಾಯಿ ಅವರು ತಲುಪಿಸ್ತಾರೆ ಅದನ್ನ ಗೆಜೆಟ್ ನೋಟಿಫಿಕೇಶನ್. ಅವ್ರಿಗೆ ಜವಾಬ್ದಾರಿ
ಅವರಿಗೆ ಜವಾಬ್ದಾರಿ ಕೊಟ್ಬಿಡ್ರಿ ಅದನ್ನ. ಆ ಜವಾಬ್ದಾರಿ ಅಧ್ಯಕ್ಷರೇ, ಈ ಭಾಗದಲ್ಲಿ ಬಿಜಾಪುರ್, ಬಾಗಲಕೋಟೆ, ಬೆಳಗಾಂ, ಕಾರವಾರ, ಧಾರವಾಡ, ಗದಗ್, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಈ ಭಾಗದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ರೈತರು. ಇಡೀ ದೇಶದಲ್ಲಿ ಅಧ್ಯಕ್ಷರೇ ಸಕ್ಕರೆ ಉತ್ಪಾದನೆಯಲ್ಲಿ ಯಾವ ರಾಜ್ಯ ಇದೆ ಅಂತಂದ್ರೆ ಇವತ್ತು ಕರ್ನಾಟಕ 3ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನ ಉತ್ತರ ಪ್ರದೇಶ, 2ನೇ ಸ್ಥಾನ ಮಹಾರಾಷ್ಟ್ರ, 3ನೇ ಸ್ಥಾನ ಕರ್ನಾಟಕ. ಅಧ್ಯಕ್ಷರೇ, 25 ವರ್ಷದ ಹಿಂದೆ ಈ ಭಾಗದಲ್ಲಿ ಕಬ್ಬು ಬೆಳೀತಕ್ಕಂಥದ್ದು ಬಹಳ ಕಷ್ಟ ಇತ್ತು. ಇವತ್ತು ಈ ಭಾಗದಲ್ಲಿ ಕ್ರಾಂತಿ ಆಗಿದೆ. ಅನೇಕ ಸಕ್ಕರೆ ಕಾರ್ಖಾನೆಗಳು ಬಂದಿದ್ದಾವೆ. ಕೋಟ್ಯಾಂತರ ಟನ್ ಕಬ್ಬು ಬೆಳೀತಾ ಇದೆ. ಈ ಕಾರ್ಖಾನೆಗಳು ಇಷ್ಟು ಬರಲಿಕ್ಕೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಬ್ಬು ಬೆಳೀಲಿಕ್ಕೆ ಇದಕ್ಕೊಂದು ಕೊಡುಗೆ ಇದೆ ಅಧ್ಯಕ್ಷರೇ. ಒಂದೇ ಕೊಡುಗೆ ಬಿಜಾಪುರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ಕಾರವಾರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ಮಂಗಳೂರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ಇನ್ನೂ ಕೆಲವೊಂದು ಬ್ಯಾಂಕ್ಗಳದ. ಇದರ ಜೊತೆಗೆ ಅಪೆಕ್ಸ್ ಬ್ಯಾಂಕ್. ಈ ಕೋಆಪರೇಟಿವ್ ಮೂವ್ಮೆಂಟ್, ಈ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಏನು ಬ್ಯಾಂಕ್ಗಳಿದಾವಲ್ಲ, ಈ ಬ್ಯಾಂಕ್ಗಳ ಸಹಾಯದಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಕ್ಕರೆ ಕಾರ್ಖಾನೆಗಳು ಬರ್ಲಿಕ್ಕೆ ಸಾಧ್ಯ ಆಯ್ತು. ಅವತ್ತು ಯಾರೂ ಕೂಡ ಸಕ್ಕರೆ ಕಾರ್ಖಾನೆಗಳಿಗೆ ರಾಷ್ಟ್ರೀಕೃತ ಬ್ಯಾಂಕಿನವರು ಸಾಲವನ್ನು ಕೊಡಲಿಕ್ಕೆ ತಯಾರಿರಲಿಲ್ಲ. ತಯಾರಿಲ್ಲದಂತ ಸಂದರ್ಭದಲ್ಲಿ ನಾನು JH ಪಟೇಲ್ರನ್ನ ಇವತ್ತು ನಾವು ನೆನೆಸೋಬೇಕಾಗತ್ತೆ. ಆ ಪುಣ್ಯಾತ್ಮ ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರು ನಮ್ಮನ್ನೆಲ್ಲರೂ ಕರೆದು ಆ ಭಾಗದಲ್ಲಿ ಕಬ್ಬಿನ ಸಮಸ್ಯೆ ಬಗೆಹರಿಬೇಕು, ಕಾರ್ಖಾನೆಗಳು ಬರಬೇಕಾದ್ರೆ ನೀವು ಅಪೆಕ್ಸ್ ಬ್ಯಾಂಕ್ ಲೀಡ್ದಲ್ಲಿ, ಅದರ ನೇತೃತ್ವದಲ್ಲಿ, ಸಮೂಹ ಬ್ಯಾಂಕದ ನೇತೃತ್ವದಲ್ಲಿ ಸಾಲವನ್ನು ಕೊಡ್ಲಿಕ್ಕೆ ಕಾರ್ಖಾನೆಗಳಿಗೆ ಪ್ರಾರಂಭ ಮಾಡ್ರಿ ಅಂತ ಹೇಳಿ ನಮಗೆ ಸೂಚನೆಯನ್ನು ಕೊಟ್ಟರು. ಅವತ್ತು ಮೊದಲನೇ ಬಾರಿಗೆ ನಾನು ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕನಾಗಿದ್ದೆ. ಅದರಿಂದ ಇವತ್ತು ಅನೇಕ ಸಕ್ಕರೆ ಕಾರ್ಖಾನೆಗಳು ಬಂತು. ಅನೇಕ ಸಕ್ಕರೆ ಕಾರ್ಖಾನೆಗಳು ಬಂದ ಮೇಲೆ ಅಧ್ಯಕ್ಷರೇ, ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ತೊಂದರೆಯಲ್ಲಿ ಬಂದು ನಾವೆಲ್ಲರೂ ಚಿಂತಾಕ್ರಾಂತರಾದೇವಿ. ಸಕ್ಕರೆ ಕಾರ್ಖಾನೆಗಳು ಉಳಿತಾವೋ ಇಲ್ಲೋ ಅಂತ ಹೇಳಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ಹೊಸ ಪಾಲಿಸಿ ತಂತು, ಇಥನಾಲ್ ಪಾಲಿಸಿ. ಸಿ ಪಾಟೀಲ್ರೇ, ನಿಮ್ಮ ಕೇಂದ್ರ ಸರ್ಕಾರವನ್ನು ನಾನು ಅಭಿನಂದಿಸ್ತೀನಿ. ಇಥನಾಲ್ ಪಾಲಿಸಿ ನಮ್ಮ ದೇಶದಲ್ಲಿ ಬರದೇ ಹೋಗಿದ್ರೆ ಸಕ್ಕರೆ ಕಾರ್ಖಾನೆಗಳು ಬದುಕಲಿಕ್ಕೆ ಆಗ್ತಿರ್ಲಿಲ್ಲ. ಸಕ್ಕರೆ ಕಾರ್ಖಾನೆ ಜೊತೆಗೆ ಕಬ್ಬು ಬೆಳೆಗಾರರಿಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಬರೇ ಕರ್ನಾಟಕದಿಂದ ಸಕ್ಕರೆಯ ಮೇಲಿರ್ತಕ್ಕಂಥ ಏನು GST ಇದೆಯಲ್ಲ, ಕೇವಲ 5% GST ಇದೆ. ಒಂದು ವರ್ಷಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರೇ ಸಕ್ಕರೆ ಮೇಲೆ 9,800 ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕಟ್ತೀವಿ. ಎಷ್ಟು ಅಧ್ಯಕ್ಷರೇ? 9,800 ಕೋಟಿ ಅಷ್ಟು GST ಬರೇ ಸಕ್ಕರೆ ಮೇಲೆ. ಬಗ್ಯಾಸ್ ಬೇರೆ, ಮೊಲಾಸಿಸ್ ಬೇರೆ, ಇಥನಾಲ್ ಬೇರೆ, ಇವೆಲ್ಲವೂ ಕೂಡ ಇವತ್ತು ಕೇಂದ್ರ ಸರ್ಕಾರದ GSTಗೆ ಹೋಗ್ತಕ್ಕಂಥದ್ದು. ಅಧ್ಯಕ್ಷನ, ನಾನು ಕೇಂದ್ರ ಸರ್ಕಾರಕ್ಕೆ ಯಾಕೆ ಅಭಿನಂದನೆ ಮಾಡಿದ್ದೀನಿ ಅಂದ್ರೆ, ಈ ಇಥನಾಲ್ ಪಾಲಿಸಿ ಬರದೇ ಹೋಗಿದ್ರಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ರೈತರು ಕಬ್ಬು ಬೆಳಿಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಅಣ್ಣ, ಒಂದ್ 2 ನಿಮಿಷ ಸ್ವಲ್ಪ ಡಿಸ್ಟರ್ಬ್ ಆಕೈತೆ, ದಯವಿಟ್ಟು. ಕಬ್ಬು ಬೆಳಿಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಅಧ್ಯಕ್ಷ. ಆದ್ರೆ ಕೇಂದ್ರ ಸರ್ಕಾರ ಈ ಇಥನಾಲ್ ಪಾಲಿಸಿ ಅಂತ ತಂದಿದೆಯಲ್ಲ, ಇಲ್ಲಿ ಕೂಡ ಲೋಪ ಇದೆ. ಅದನ್ನು ಸರಿ ಮಾಡ್ತಕ್ಕಂಥದ್ದು ಆಗ್ಬೇಕು. ಇಥನಾಲ್ ಪಾಲಿಸಿದಲ್ಲಿ ಏನಿದೆ ಲೋಪ? ತಂದಿರೋದು ಸ್ವಾಗತ. ಏನು ಲೋಪ ಅಂದ್ರೆ, ಡಾಕ್ಟ್ರೇ ಈ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ, ನಿಮ್ದು ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇಥನಾಲ್ ನಾವು ತಯಾರು ಮಾಡ್ತೀವಿ. 1 ಟನ್ ಕಬ್ಬಿಗೆ ಇಥನಾಲ್ ಎಷ್ಟು ಬರುತ್ತೆ? 80 ಇಥನಾಲ್ ಬರುತ್ತೆ ಅಧ್ಯಕ್ಷ. 1 ಲೀಟರ್ಗೆ 80 ಲೀಟರ್ ಇವತ್ತು ಇಥನಾಲ್ ಬರುತ್ತೆ. ಅದನ್ನ 1 ಟನ್ನಿಗೆ ನಾವು ಅದನ್ನು ಕೇಂದ್ರ ಸರ್ಕಾರದ ಕಂಪನಿಗಳಿಗೆ ಕೊಡ್ತೀವಿ. ಕೇಂದ್ರ ಸರ್ಕಾರದ ಕಂಪನಿಗಳು ಯಾವುವು? 4 ಕಾರ್ಪೊರೇಷನ್ಗಳಿದಾವೆ.
ಹಿಂದೂಸ್ತಾನ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ಹಿಂಗೆ 4 ಸರ್ಕಾರದ ಸ್ವಾಮ್ಯತ್ವದಲ್ಲಿರ್ತಕ್ಕಂಥ ಕಂಪನಿಗಳು. ಉಳಿದಿರ್ತಕ್ಕಂಥ ಅಧ್ಯಕ್ಷರೇ ಎಲ್ಲ ಖಾಸಗಿ ಅವರು. ಇವತ್ತೇನು ರಿಲಯನ್ಸ್ ಕಂಪನಿ ಇದೆ, ಯಾರ್ದದು? ಖಾಸಗಿ ಅವರು. ಇವತ್ತೇನು ರಿಲಯನ್ಸ್ ಕಂಪನಿ ಇದೆ, ಯಾರ್ದದು? ಖಾಸಗಿ ಅವರು. ಅನೇಕ ಖಾಸಗಿ ಕಂಪನಿಗಳಿದ್ದಾವೆ. ಕೇಂದ್ರ ಸರ್ಕಾರ ನಮಗೆ ಒಂದು ಬೆಲೆ ನಿಗದಿ ಮಾಡಿದೆ. ಮೊಲಾಸಿಸದಿಂದ ತಯಾರಾಗಿರ್ತಕ್ಕಂಥ ಇಥನಾಲ್ ಅನ್ನ 56 ರೂಪಾಯಿ, ಬಿ ಹೆವಿಯಿಂದ ತಯಾರು ಮಾಡಿರ್ತಕ್ಕಂಥ ಇಥನಾಲು 60 ರೂಪಾಯಿ, ಜ್ಯೂಸ್ದಿಂದ ತಯಾರು ಮಾಡಿರ್ತಕ್ಕಂಥ ಇಥನಾಲು 65 ರೂಪಾಯಿ. ಎವರೇಜ್ ಗೌಡ್ರೆ ಎಷ್ಟು ಬಂತು? 60 ರೂಪಾಯಿ ಅಂತ ಇಟ್ಕೊಳ್ಳೋಣ. ನಿಮ್ಮ ಪಕ್ಕಕ್ಕೆ ಒಬ್ರು ಇಥನಾಲ್ ತಯಾರು ಮಾಡೋರು ಕೂತಿದ್ದಾರೆ. 60 ರೂಪಾಯಿ ಬಂತು. ಇದನ್ನು ಕೇಂದ್ರ ಸರ್ಕಾರದ ಕಂಪನಿಗಳಿಗೆ ಮತ್ತು ಖಾಸಗಿ ಕಂಪನಿಗಳಿಗೆ ನಾವು ಸರಬರಾಜು ಮಾಡ್ತೀವಿ. 60 ರೂಪಾಯಿದಂಗೆ ತಗೋದಾರ ಅಧ್ಯಕ್ಷರೇ. ಅದನ್ನ ಎದರ ಕೂಡಿಸ್ತಾರೋ? ಪೆಟ್ರೋಲ್ದಲ್ಲಿ ಏನೇನೂ ಪ್ರೊಸೆಸಿಂಗ್ ಇಲ್ಲ. ಮೇಲ್ಗಡೆಯಿಂದ ಸುರೋದು, ಕೆಳಗಡೆಯಿಂದ ತೆಗೆಯೋದು. ಅದನ್ನು ತೆಗೆದ ಪೆಟ್ರೋಲ್ ಬಂಕ್ಗಳಿಗೆ ಕಳಿಸ್ತಾರೆ. ಪೆಟ್ರೋಲ್ ಬಂಕ್ಗಳಿಗೆ ಕಳಿಸಿದಾಗ ಪೆಟ್ರೋಲ್ ಬಂಕ್ದವರ ಕಡೆಯಿಂದ ಎಷ್ಟು ಹಣ ತಗೋತಾರೆ? ಮಾರಾಟ ಎಷ್ಟಕ್ಕೆ ಮಾಡ್ತಾರೆ? 103 ರೂಪಾಯಿಗೆ 1 ಲೀಟರ್ ಪೆಟ್ರೋಲ್ ಮಾರಾಟ ಮಾಡ್ತಾರೆ. ನಮ್ಮ ಕಡೆಯಿಂದ ತಗೊಳ್ಳೋದು ಎಷ್ಟು? 60 ರೂಪಾಯಿ. ಪೆಟ್ರೋಲ್ ಬಂಕ್ದವರಿಗೆ ಕಮಿಷನ್ ಕೊಡೋದು ಎಷ್ಟು? 3 ರೂಪಾಯಿ. ಉಳಿತೆಷ್ಟು? 100ದಲ್ಲಿ ನಮಗೆ ಕೊಟ್ಟದ್ದು ಎಷ್ಟು? 60. ಅವ್ರ ಕಡೆ ಉಳಿದೆಷ್ಟು ಬರ್ತೇನೆ? ನಿಮ್ ಟ್ರಾನ್ಸ್ಪೋರ್ಟೇಷನ್, ನಿಮ್ಮ ನೆಟ್ ಲಾಭ ತಗೋತೀರ, ಅದಕ್ಕೂ ಬರ್ತದೆ, ಟ್ಯಾಕ್ಸ್ಗೂ ಬರ್ತೀವಿ. ಆ ಟ್ಯಾಕ್ಸ್ ನಿಮಗ ಬರುತ್ತೆ, ಕೇಂದ್ರ ಸರ್ಕಾರಕ್ಕೆ ಬರುತ್ತೆ. ಅದು ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ರೀ, ರಾಜ್ಯ ಸರ್ಕಾರಕ್ಕೆ ಬರಲ್ಲ. ಕೂಡ್ರಿ, ಕೂತ್ಕೊಳ್ಳಿ. ನಿನಗೆಲ್ಲವೂ ನಿನಗೆ ಬಿಡಿಸಿ ಹೇಳ್ತಾನು. ಇದರದ್ದು ಒಂದು ಸ್ವಲ್ಪ ಇಲ್ಲಿ ಏನು ಧ್ವನಿ ತೆಗಿತಾರಲ್ಲ, ಆ ಧ್ವನಿ ಡಿಸ್ಟರ್ಬ್ ಮಾಡಬೇಡ. ಅವ್ರು ಹೇಳ್ತಾರಲ್ಲ, ಮಾತಾಡಿ ಮುಗಿಸ್ಲಿ. ಅಧ್ಯಕ್ಷರೇ, ಡಿಫರೆನ್ಸ್ ಎಷ್ಟಾಯ್ತು? 40 ರೂಪಾಯಿ. ಅವ್ರು ಮುಗಿಸ್ಬೇಕಲ್ಲ. ಯಾಕೋ ಮೈಕ್ ತೆಗ್ದ್ಬಿಟ್ಟಾರ ನಿಮ್ದು. ನಾನು ಸ್ವತಃ ಇಥನಾಲ್ ಕಳಿಸ್ತೀನಿ ಅಧ್ಯಕ್ಷರೇ. 2 ರೂಪಾಯಿ ಇದೆ ಟ್ರಾನ್ಸ್ಪೋರ್ಟೇಷನ್. ಆ ಟ್ರಾನ್ಸ್ಪೋರ್ಟೇಷನ್ 2 ರೂಪಾಯಿ ತಕೊಡು. ನಿಮಗೆ ಲಾಭನೂ ಬೇಕಾದ್ರೆ 8 ರೂಪಾಯಿ ಇಟ್ಕೊಡು. ಮ್ಯಾಗಿನ್ ಸುರಿಸ್ಕೊಂಡು ತೆಗಿನ್ ಕಳಿಸ್ತೀರಲ್ಲ, ನಮಗ್ ಕೊಡೋದು ಬಂದು ತಿಂಗಳ ನಂತರ ಹಣ ಕೊಡ್ತೀರಿ. ಆದ್ರೆ ಆ ಪೆಟ್ರೋಲ್ ಪಂಪ್ ಅವನಿಗೆ ಟ್ಯಾಕ್ಸ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಟ್ಯಾಕ್ಸ್ ಬಗ್ಗೆ ಹೇಳ್ರಲ್ಲ. ಅದನ್ನೇ ಹೇಳಕ್ಕೆ ಕೂಡ್ರಿ, ನೀವು ಕೂಡು ಮಾಡ್ರಿ. ನಿಮ್ ಕೂತ್ ನೀವು ಮಾತಾಡಿ ಅವ್ರೆಲ್ಲ ಚರ್ಚೆ ಮಾಡ್ರಾಗ್ತದೆ ಇಲ್ಲಿ. ಅಲ್ಲ ಅದು ತಪ್ಪು ತಿಳುವಳಿಕೆ ಹೋಗ್ಬಾರ್ದು. ಮತ್ತೆ ಸರಿಪಡಿಸಿ. ಈಗ ನೀವು ಕೂತ್ಕೊಳ್ಳಿ. ಈಗ ನೀವು ಮತ್ತೆ ಮಾತಾಡೋದು ಬೇಡ. ನೀವು ಬೇಗ ಫಿನಿಶ್ ಮಾಡಿ. ಎಷ್ಟೊತ್ತು ಬೇಕು? ನಿಮ್ಮ ಟ್ಯಾಕ್ಸ್ ಕೂಡ 5% ತಕೊಡ್ರಿ. ಸೌದಿ ಅವರೇ, ಎಷ್ಟೊತ್ತು ಬೇಕಿನ ಟೈಮ್? ಅಲ್ಲ, ನೀವು ಈಗ ಕೊಟ್ಟಿದಾರ ಮಾತಾಡೋದ್ರೆ ಅಧ್ಯಕ್ಷರೇ ಅವ್ರಿಗಾದ್ರೆ ಟೈಮ್ ಎಷ್ಟು ಬೇಕಂತ ಕೇಳ್ತೀರಿ, ನಮಗಾದ್ರೆ ಮುಗಿಸ್ರಿ, ಆಯ್ತು ಮುಗಿದು ಅಂತೀರಿ. ಅವ್ರಿಗಾದ್ರೆ ಟೈಮ್ ಕೇಳ್ತೀರಿ. ಅಲ್ಲ, ಸ್ವಲ್ಪ ಅವ್ರು ಇಂಡೈರೆಕ್ಟ್ ಆಗಿ ನಮ್ಮನ್ನು ಬೇಯಕತ್ತಾಗ ನಿಮ್ಗೆ ನಮ್ಮನ್ನ ಖುಷಿ ಕಾಣಿಸ್ತೈತೆ, ಮಜಾ ಅನಿಸ್ತೈತೆ ಕಾಣ್ತೈತೆ. ನನ್ಗೂ ಟೇಬಲ್ ಹಾಕ್ಬೇಕು, ಟೈಮ್ ಟೇಬಲ್. ನಾನು ಬೇಗ ಮುಗಿಸ್ಬೇಕಾಗಿದ್ದು. ನಾನು ಒಂದು ನೀರಾವರಿ ಇಲಾಖೆದ ಒಂದು ಸಭೆ ಇಟ್ಕೊಂಡು ನಾನು ಕ್ಷೇತ್ರದ ಡೆವಲಪ್ಮೆಂಟ್ ಬಗ್ಗೆ ಅದು ನಾನು ಹೋಗಬೇಕಾಗಿದೆ. ನನಗೂ ಹೆಚ್ಚಿನ ಸಮಯ ತಗೊಳ್ತಕ್ಕಂಥದ್ದು, ನನಗೆ ಸಮಯ ತೊಂದರೆ ಇದೆ. ಓಕೆ ಅಧ್ಯಕ್ಷರೇ, ನಾನು ಒಂದು ಮಾತು ಕೇಳ್ತೀನಿ. ಈ 40 ರೂಪಾಯಿ ಏನು ಡಿಫರೆನ್ಸ್ ಇದೆಯಲ್ಲ, 80 ಲೀಟರ್ ಡೀಸೆಲ್ ಇದಕ್ಕೆ ಇಥನಾಲ್ಗೆ ಎಷ್ಟು ದುಡ್ಡು ಉಳಿತೆ? 3200 ರೂಪಾಯಿ ಉಳಿತೆ ಅಧ್ಯಕ್ಷರೇ. ಅದು ಕೇಂದ್ರ ಸರ್ಕಾರಕ್ಕೂ ಹೋಗಲ್ಲ. ನೀವು ಕೇಂದ್ರ ಸರ್ಕಾರಕ್ಕೆ ಹೋಗ್ತದ ಅಂತ ನಿಮ್ಮ ಭ್ರಮೆ ಒಳಗೆ ನೀವು ಇರಬೇಡ್ರಿ. ಈ ಮಧ್ಯವರ್ತಿಗಳಿದಾರಲ್ಲ, ಅದಾನಿ, ಅಂಬಾನಿ, ಇಂಥ ಅನೇಕ ಖಾಸಗಿ ಕಂಪನಿಗಳಿಗೆ ಉಳಿತಾ ಇದೆ ಅಧ್ಯಕ್ಷರೇ. 1 ಟನ್ ಕಬ್ಬ ಬೆಳಿಬೇಕಾದ್ರೆ ನಮ್ಮದು ಏನು ಪರಿಸ್ಥಿತಿ? ಇವರೇನು ಖಾಸಗಿ ಕಂಪನಿಯವರು ಇದ್ದಾರೆ, ಇವರೇನು ಕಬ್ಬು ಕಡ್ದಿದಾರ? ಏನು ಹೊಲದಲ್ಲಿ ಬಂದು ನೀರು ಹಾಕಿದಾರ? ಏನು ಗೊಬ್ಬರ ಉಣಿಸಿದಾರ? ಅಥವಾ ಕಬ್ಬು ಕಡಿಗೆ ಹೋದಾಗ ರವದಿಯಿಂದ ಏನಾದ್ರೂ ಮೈ ಹರ್ಕೊಂಡಿದಾರ ಇವರು? ನಮಗೆ ಸಿಗೋದು ಅಧ್ಯಕ್ಷರೇ 3000 ರೂಪಾಯಿ.
ಒಂದು ಟನ್ನಿಗೆ. ಈ ಖಾಸಗಿ ದಲಾಲಿಗಳಿದಾರಲ್ಲ, ಇವರು ಇಸ್ಕೋದು 3,200 ರೂಪಾಯಿ. ಇದು ಕೃಷಿ ನೀತಿ ಬದಲಾಗಬೇಕು. ಇವತ್ತು ಕೃಷಿ ಆದಾಯವನ್ನ ದುಗುಣ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಇದನ್ನು ಮಾಡಿ. ಈ 3,200 ರೂಪಾಯಿದಲ್ಲಿ ನೀವು 500 ರೂಪಾಯಿ ನೀವು ಇಟ್ಕೊಂಡ್ರೆ ನಿಮ್ಮ ಟ್ಯಾಕ್ಸ್, ನಿಮ್ಮದು ಕಮಿಷನ್ ಅಂತ 2,500 ರೂಪಾಯಿ ಆ ರೈತಗಾದ್ರೂ ಕೊಡಿ. ಇಲ್ಲ, ರೈತರು ಕೊಡ್ಲಿಕ್ಕೆ ನಿಮಗೆ ಮನಸ್ಸಿಲ್ಲ ಅಂದ್ರೆ ಆ ಪೆಟ್ರೋಲ್ ಹತ್ತಕ್ಕಂಥ ಮೋಟಾರ್ ಸೈಕಲ್ ಕಾರಿನವರು ಮಧ್ಯವರ್ತಿ ಏನು ಜನ ಇದಾರಲ್ಲ, ಕನಿಷ್ಠ ಒಂದು 10 ರೂಪಾಯಿ ಅವರಿಗೆ ಬೆಲೆ ಆದ್ರೂ ಕಡಿಮೆ ಮಾಡುವಂತ ಕೆಲಸ ಮಾಡ್ರಿ ಅಂತ ನಾನು ಕೇಳಬೇಕಾಗುತ್ತೆ ಅಧ್ಯಕ್ಷರೇ. ಸಾಮಾನ್ಯ ಜನರು ಇವತ್ತು ಬೈಕ್ ಮೇಲೆ ಓಡಾಡ್ತಕ್ಕಂಥವ್ರಿಗೆ ಒಂದು 10 ರಿಂದ 15 ರೂಪಾಯಿ ರೇಟ್ ಆದ್ರೂ ಕಡಿಮೆ ಮಾಡಿ. ಇಲ್ಲ, ಕಬ್ಬಿ ಬೆಳೆಗಾರರಿಗೆ ನೇರವಾಗಿ ನೀವು ಒಂದು ಕೆಲಸ ಮಾಡಿ. 3,200 ಉಳಿತೈತಿ, ಇದರಾಗಿಂದ ಬಿಟ್ಟು ಒಂದು 2,000 ರೂಪಾಯಿ ಇದನ್ನು ಸರ್ಕಾರದ ಸಹಾಯಧನ ಅಂತ ಹೇಳಿ ರೈತರ ಅಕೌಂಟ್ಗಳಿಗೆ ಕಳಿಸಿ. ನಿಮ್ಮನ್ನ ಇವತ್ತು ಇಡೀ ಕಬ್ಬು ಬೆಳೆಗಾರರು ನಿಮ್ಮನ್ನು ಪೂಜೆ ಮಾಡ್ತಾರೆ. ಇವತ್ತು ಇದ್ರ ಜೊತೆಗೆ ಈ ಭಾಗದಲ್ಲಿ ಗೋವಿನ ಜೋಳ ಬೆಳೀತೀವಿ ಅಧ್ಯಕ್ಷ. ಆ ಗೋವಿನ ಜೋಳದ ಪರಿಸ್ಥಿತಿನೂ ಅದೇ ಇದೆ. ಒಂದು ಕ್ವಿಂಟಾಲ್ಗೆ ಸಿ ಪಾಟೀಲ್ರೆ 40 ಲೀಟರ್ ಬರುತ್ತೆ. ಗೋವಿನ ಜೋಳ ಒಂದು ಕ್ವಿಂಟಲ್ಗೆ 40 ಲೀಟರ್ ಬರುತ್ತೆ. ಅಲ್ಲಿ ಎಷ್ಟು ಡಿಫರೆನ್ಸ್ ಆಗುತ್ತೆ? 72 ರೂಪಾಯಿ ಕೊಡ್ತಾರೆ ನಮಗೆ, ಅಲ್ಲಿ 28 ರೂಪಾಯಿ ಉಳಿತೆ. ಅದನ್ನು ಕೂಡ ರೈತರು ಕೊಡ್ತಕ್ಕಂಥದ್ದು ಆಗ್ತಾ ಇಲ್ಲ. ಅದರ ಜೊತೆಗೆ ಅಧ್ಯಕ್ಷರೇ, ನಮ್ಮ ಭಾಗದಲ್ಲಿ ದ್ರಾಕ್ಷಿ ಬೆಳೆಗಾರ, ತೊಗರಿ ಬೆಳೆಗಾರ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ದ್ರಾಕ್ಷಿಯನ್ನ ಬೆಳೀತಕ್ಕಂಥ ಜಿಲ್ಲೆಗಳು ಯಾವುದಾದಿದ್ರೆ ಅದು ಉತ್ತರ ಕರ್ನಾಟಕ, ಬಿಜಾಪುರ, ಬೆಳಗಾವಿ, ಧಾರವಾಡ, ಗದಗ, ಬಾಗಲಕೋಟ್. ಮಾನ್ಯ ಅಧ್ಯಕ್ಷರು, ಇದರಲ್ಲಿ ಜಸ್ಟ್ ಇಂಟರ್ವೆನ್ಷನ್ ಒಂದು ನಿಮಿಷ ಕ್ಲಾರಿಫಿಕೇಶನ್ ಕೊಡ್ತೇನೆ. ನಾನು ಈಲ್ಡಾಗಿಲ್ಲ, ನೀವು ನಾನು ಈಲ್ಡಾಗಿಲ್ಲ ಅಧ್ಯಕ್ಷರೇ. ಮುಗಿಸ್ಲಿ ಈಗ. ಇಲ್ಲ ತಪ್ಪು ನಾನು ಇಷ್ಟೇ ಕೇಳ್ತೇನೆ ಅಧ್ಯಕ್ಷರೇ. 101 ರೂಪಾಯಿ ಪೆಟ್ರೋಲ್ ರೇಟ್ ಇರ್ತದ್ರಿ ಇವತ್ತು. ಅದ್ರಾಗ 57 ರೂಪಾಯಿ ಡೀಲರಿಗೆ ಚಾರ್ಜ್ ಮಾಡ್ತಾರೆ. 3 ರೂಪಾಯಿ ಚಿಲ್ಲರ ರೂಪಾಯಿ ಅವ್ರಿಗೆ ಡೀಲರ್ ಇರ್ತೈತಿ. ಅವ್ರ ತಾವು ಮಾತಾಡೋ ಮುಂದೆ ಅವ್ರು ಹೇಳ್ಬೋದು. ನನಗೆ ತಿಳಿದಿದೆ, ಇವತ್ತು 2 ಕಾರ್ಖಾನೆಗಳು ನಡೆಸ್ತಾ ಇದ್ದಾರೆ ಅಧ್ಯಕ್ಷರೇ. ಮಾತಾಡಿ ಮುಗಿಸ್ಲಿ. ಗ್ರೇನ್ ಬೇಸ್ ಕೂಡ ನಾವು ತೆಗಿತಾ ಇದ್ದೀವಿ. ಅಲ್ಲ ಬೆಲ್ಲ ಸಾಹೇಬ್ ಅವ್ರ ಮಾತಾಡಿ ಚೆನ್ನಾಗಿ ಹೇಳ್ತಾರೆ, ಹೇಳಿ. ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ಲಿಕ್ಕೆ ಮಾಡ್ತಿದ್ರು ನೀವು ಮಾತಾಡಿ, ನಾವು 2 ಮಿನಿಟ್ ಕೊಡ್ತೀನಿ. ನಿಮ್ಗೆ ಡಿಸ್ಟರ್ಬ್ ಮಾಡ್ಬೇಕಂತ ಆಸಕ್ತಿ ಇದ್ರೆ ಇದ್ದಿದ್ದ ವಿಷಯ ಮಾಡ್ಬೇಕು, ದಾರಿ ತಪ್ಪಿಸ್ಬೇಕು ಅಂತಿದ್ರೆ ಅದನ್ನ ಹೇಳಿಬೇಕಾದ್ರೆ ನಾ ಕೊಡ್ತೀನಿ, ಅಂತ ತೊಂದ್ರೆ ಇಲ್ಲ. ತುಂಬಾ ಹೇಳಕ್ ಹೋಗ್ಬೇಡ್ರಿ, ಇದ್ದಿದ್ದ ವಿಷಯ ಹೇಳ್ರಿ. ನಾ ಇದ್ದದನ್ನ ನನಗೆ ತಿಳಿದದ್ದು ಹೇಳ್ತೀನಿ. ನಾನು ಬೃಹಸ್ಪತಿ ಅಲ್ಲ, ನೀನು ಬೃಹಸ್ಪತಿ. ಏನ್ ಹೇಳು? ಆ ಬೆಲ್ಲದವರ ಟ್ಯಾಕ್ಸಸ್ ಹೇಳ್ತೀರಿ, ಟ್ಯಾಕ್ಸಸ್ ನಾಗ ಡೊಲ್ಯೂಷನ್ ಆಫ್ ಟ್ಯಾಕ್ಸಸ್ ನಾಗ ನಮ್ಗೆ ರಾಜ್ಯಕ್ಕೆ ನ್ಯಾಯ ಸಿಗ್ತಾ ಇದೆಯಾ? ನೋಡಿ, ಗೊತ್ತಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನ್ ಬರ್ತಿತ್ತು ನೋಡಿ, ನೀವೇನು ಡಿಸೆಂಟ್ರಲ್ ಇದ್ರ ಬಗ್ಗೆ ಚರ್ಚೆ ಅವ್ರಿಗೆ ಕೊಡಿ, ಬಗ್ಗೆ ಚರ್ಚೆ ಇಡ್ರಿ. ಯಾವ ಊರಿನಿಂದ ಅವ್ರಿಗೆ ಕೊಡಿ. ನಾರಾಯಣ್ ಅಧ್ಯಕ್ಷರೇ, 1 ಗಂಟೆ ತಗೊಂಡಿಲ್ಲ ಟೈಮಿಂಗ್ಸ್ ಆಫ್ ಟ್ಯಾಕ್ಸ್ ನಲ್ಲಿ ನಮಗೆ 65,000 ಕೋಟಿ ಲಾಸ್ ಆಗುತ್ತೆ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಾವೆಲ್ಲ ಹೋಗಿ ಡೆಲ್ಲಿನಲ್ಲಿ ಮಾಡಿರ್ತಕ್ಕಂಥದ್ದು ಒಂದು. ಅಲ್ಲ ಈಗ ಯಾವ್ದು ಇದು ಕೇಳಕ್ಕೇನಿಲ್ಲ. ಈಗ ಇದಕ್ಕಿದಾಗೆ ನೀವು ಸುಮ್ಮನೆ ಕೌನ್ಸಿಲ್ ಅಲ್ಲಿ ಹೋಗಿ ನಿಮ್ಮ ಮುಖ್ಯಮಂತ್ರಿಗಳು ಮೀಟಿಂಗ್ ಹೋಗಿ ಮಾಡಿ, GST ಕೌನ್ಸಿಲ್ಗೆ ಕಂಟಿನ್ಯೂ ಮಾಡಿ. ಅಧ್ಯಕ್ಷರೇ, ಫೈನಾನ್ಸ್ ಕಮಿಟಿಗೆ ಕಂಟಿನ್ಯೂ ಮಾಡಿ. ಅದ್ರ ಬಗ್ಗೆ ಪೂರ್ತಿ ಇದ್ರ ಬಗ್ಗೆ ನೀವು ಕಂಟಿನ್ಯೂ ಮಾಡಿ. ಅಧ್ಯಕ್ಷರೇ, ನಾನೇನು ಸಲಹೆ ಕೊಡ್ತಾ ಇದ್ದೇನೆಂದ್ರೆ, ಏನು ಈ ಭಾಗದಲ್ಲಿ ದ್ರಾಕ್ಷಿ ಬೆಳೀತಕ್ಕಂಥ ರೈತರಿದ್ದಾರೆ, ಅದನ್ನೆಲ್ಲವೂ ಕೂಡ ಒಣ ದ್ರಾಕ್ಷಿ ಮಾಡ್ತಾರೆ, ಅದನ್ನ ಬೇದಾಣಿ ಮಾಡ್ತಾರೆ. ನಾನು ರಾಜ್ಯ ಸರ್ಕಾರಕ್ಕೆ ಏನೊಂದು ಸಲಹೆ ಮತ್ತು ನನ್ನೊಂದು ವಿನಂತಿ ಏನಂದ್ರೆ,
ಕೇಂದ್ರ ಸರ್ಕಾರ ಅದಕ್ಕೊಂದು ಬೆಲೆ ನಿಗದಿ ಮಾಡಬೇಕು. ಅವರು ಅದಿಂದಲ್ಲಿ ಬರ್ತಕ್ಕಂಥ ಕನಿಷ್ಠ ಬೆಂಬಲ ಬೆಲೆಯನ್ನ ಈ ಒಣ ದ್ರಾಕ್ಷಿಗೆ ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕು. ಆ ನಿಗದಿ ಆದ್ಮೇಲೆ ಅದರ ಕೆಳಗಡೆ ಏನಾದ್ರೂ ಬಂದ್ರೆ ರಾಜ್ಯ ಸರ್ಕಾರ ಅದನ್ನ ಖರೀದಿಯನ್ನು ಮಾಡಿ, ಇವತ್ತೇನು ಗರ್ಭಿಣಿ ಹೆಣ್ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡ್ತಾರಲ್ಲ, ಅದರ ಜೊತೆಗೆ ಇದನ್ನ ಒಣ ದ್ರಾಕ್ಷಿ ಕೊಡಬೇಕು. ಅದರ ಜೊತೆಗೆ ಅಂಗನವಾಡಿ ಮಕ್ಕಳಿಗೆ ಏನು ಇವತ್ತು ಫುಡ್ ಕೊಡ್ತಾ ಇದ್ದಾರೆ, ಅದರ ಜೊತೆಗೆ ಇದನ್ನ ಕೂಡಿಸಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ದ್ರಾಕ್ಷಿ ಬೆಳೆಗಾರರನ್ನು ಕೂಡ ಕೈ ಹಿಡಿದಂಗಾಗುತ್ತೆ. ಆ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ಬೆಲೆ ನಿಗದಿ ಮಾಡಬೇಕು ಅಧ್ಯಕ್ಷರೇ. ಅದರ ಜೊತೆಗೆ ಅಧ್ಯಕ್ಷರೇ, ಇವತ್ತು ಅತ್ಯಂತ ಹೆಚ್ಚು ತೊಗರಿ ಬೆಳೀತಕ್ಕಂಥ ಉತ್ತರ ಕರ್ನಾಟಕ, ಬೀದರ್, ಗುಲ್ಬರ್ಗಾ, ಬಿಜಾಪುರ್, ಬೆಳಗಾಂ, ರಾಯಚೂರು, ಯಾದಗಿರಿ ಈ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ತೊಗರಿ ಬೆಳೆದಿದ್ದಾರೆ ಅಧ್ಯಕ್ಷ. ಅಕಾಲಿಕ ಮಳೆ, ಅಕಾಲಿಕವಾಗಿರ್ತಕ್ಕಂಥ ಹವಾಮಾನದ ವ್ಯತ್ಯಾಸ ಅನೇಕ ಕಡೆ ಇಳುವರಿಯಲ್ಲಿ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಬರ್ತಾ ಇದೆ. ಅದರ ಜೊತೆಗೆ ಒಂದು ಕಡೆ ಕೂಗಿದೆ, ಯಾವುದೇ ಒಬ್ರು ಕಳಪೆ ಬೀಜ ಬರ್ತಾ ಇದೆ, ಈ ಕಳಪೆ ಬೀಜನಿಂದ ಹಿಂಗೆ ಆಗಿದೆ ಅಂತ. ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಕೊತೀನಿ, ಅದಕ್ಕೊಂದು ಸಮಿತಿ ರಚನೆ ಮಾಡಿ ಅದೇನಾದ್ರೂ ಕಳಪೆ ಬೀಜದಿಂದ ಆಗಿದೆಯೋ ಅಥವಾ ಹವಾಮಾನ ವಿಪರೀತ ವ್ಯತ್ಯಾಸದಿಂದ ಆಗಿದೆಯೋ, ಯಾವುದರಿಂದ ಅದು ಇವತ್ತು ಹಾನಿಯಾಗಿದೆ ಅದನ್ನ ತನಿಖೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ಮಾಡಿಕೊಂಡು ಯಾವ್ದರಿಂದ ಆಗಿದೆ ಅಂತ ತಿಳ್ಕೊಂಡು, ಒಂದು ವೇಳೆ ಏನಾದ್ರೂ ಆ ಒಂದು ಬೀಜವನ್ನ ಸರಬರಾಜು ಮಾಡಿರ್ತಕ್ಕಂಥವ್ರು ಏನಾದರೂ ಲೋಪದೋಷ ಇದ್ರೆ ಅವ್ರ ಮೇಲೆ ಕಠಿಣ ಕ್ರಮವನ್ನು ತಗೋಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೀನಿ. ಅದರ ಜೊತೆಗೆ ಅಧ್ಯಕ್ಷರೇ, ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಕೃಷ್ಣ ಮೇಲ್ದಂಡೆ ಯೋಜನೆ. ಇವತ್ತು ಅನೇಕ ಜನ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಸವಿಸ್ತಾರ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಅಲ್ಲಿ ಒಂದು ಸಣ್ಣ ಕೊರತೆ ಆಗ್ತದೆ. ಕೃಷ್ಣಾ ನದಿ ಪ್ರತಿ ವರ್ಷ ಮಹಾಪುರ ಬರುತ್ತೆ. ಮಹಾಪುರ ಬಂದಂತ ಸಂದರ್ಭದಲ್ಲಿ ಅನೇಕ ನಮ್ಮ ಗ್ರಾಮಗಳು, ನೂರಾರು ಗ್ರಾಮಗಳು ಮುಳುಗಡೆಯಾಗಿ ಸಮಸ್ಯೆಯನ್ನು ಎದುರಿಸ್ತಾವೆ. ಅವಕ್ಕೆ ಪುನರ್ವಸತಿ ಕೇಂದ್ರಗಳು ಮಾಡಬೇಕಾಗಿದೆ. ಅದರ ಸರ್ಕಾರ ಒಂದು ಹೆಜ್ಜೆ ಇಟ್ಟಿದೆ, ಅದನ್ನು ಸ್ವಾಗತ ಮಾಡ್ತೀನಿ. ಅದನ್ನು ನಾವು ಮಾಡುವಂತ ಕೆಲಸ ಮಾಡ್ತೀವಿ. ಆದ್ರೆ ಇದೇ ಕೃಷ್ಣಾ ನದಿ ಬೇಸಿಗೆ ಕಾಲದಲ್ಲಿ ಮಹಾರಾಷ್ಟ್ರದ ಗಡಿಯಿಂದ ಹಿಡ್ಕೊಂಡು ಅದು ಚಿಕ್ಕಲಿಗಿ ಬ್ಯಾರೇಜ್ವರೆಗೆ ನದಿ ಬತ್ತಿ ಹೋಗಿಬಿಡುತ್ತೆ. ನದಿ ಬತ್ತಿ ಹೋಗಿ ಇವತ್ತು ಬೇಸಿಗೆ ಕಾಲದಲ್ಲಿ ನಮಗೆ ಬಹಳಷ್ಟು ತೊಂದರೆ ಆಗುತ್ತೆ. ಅಧ್ಯಕ್ಷರೇ, ನಂದು ಒಂದು ಸಲಹೆ ಏನಂದ್ರೆ, ಮಹಾರಾಷ್ಟ್ರ ಸರ್ಕಾರ ಜೊತೆಗೆ ಏನಾದ್ರೆ ಮಾತನಾಡಿ, ನಮ್ಮ ಆಲ್ಮಟ್ಟಿ ನೀರಿನ, ಅದು ಎಂ ಬಿ ಪಾಟೀಲ್ರಿಗೆ ಬಹಳ ಗೊತ್ತಿರ್ತಕ್ಕಂಥ ಸಂಗತಿ, ಆಲ್ಮಟ್ಟಿ ನೀರನ್ನ ಅವರು ಹಿಂದಕ್ಕಿರ್ತಕ್ಕಂಥ ನೀರನ್ನ ಪಡ್ಕೊಂಡು 3 TMCನೋ 4 TMC ಅಕ್ಕಲಕೋಟೆ ಜತ್ತದ ಭಾಗದ ನೀರಾವರಿಗೆ ಅವಶ್ಯಕತೆ ಇದೆ. ಇಲ್ಲಿದೊಂದು 3 ಅಥವಾ 4 TMC ನೀರನ್ನ ಮಹಾರಾಷ್ಟ್ರ ಕೊಟ್ಟು, ಮಹಾರಾಷ್ಟ್ರದಿಂದ ನಮ್ಮ ಕೊಯ್ನಾ ಇರಬಹುದು, ಬೇರೆ ಬೇರೆ ಡ್ಯಾಮ್ಗಳಿದಾವೆ. ಕೃಷ್ಣಾ ನದಿ 7 ನದಿಗಳು ಸೇರ್ತವೆ ಅಧ್ಯಕ್ಷ. ಅನೇಕ ಕಡೆ ಅವರು ಡ್ಯಾಮ್ಗಳನ್ನು ಕಟ್ಟಿದ್ದಾರೆ. ಬೇಸಿಗೆ ಕಾಲದಲ್ಲಿ ಅವರಿಂದ ನಮಗೆ ಒಂದು 3 ರಿಂದ 4 TMC ನೀರನ್ನ ಪಡ್ಕೊಳ್ತಕ್ಕಂಥ ಒಂದು ಏನಾದರೂ ಚರ್ಚೆ ಮಾಡ್ಕೊಂಡು ಒಪ್ಪಂದ ಮಾಡ್ಕೊಂಡ್ರೆ ಒಂದು ಶಾಶ್ವತವಾಗಿಂತ ಪರಿಹಾರ ಸಿಗುತ್ತೆ. ಅದು ಒಂದು ವೇಳೆ ಆಗದೇ ಇದ್ರೆ, ಈಗಾಗಲೇ ಒಂದು ಸಣ್ಣ DPR ಅನ್ನ ನಾವು ಮಾಡಿರ್ತಕ್ಕಂಥದ್ದು ಅಧ್ಯಕ್ಷ. 350 ಕೋಟಿ ಆಲ್ಮಟ್ಟಿ ಹಿನ್ನೀರಿನ ಬೇಸಿಗೆ ಕಾಲದಲ್ಲಿ ಇರ್ತಕ್ಕಂಥ ನೀರನ್ನ ನಾವು ಪಡ್ಕೊಂಡು ಅದನ್ನ ಹಿಪ್ಪರಿಗಿ ಬ್ಯಾರೇಜ್ ಡ್ಯಾಮ್ಗಳಲ್ಲಿ ತಂದು ಬಿಟ್ರೆ, ಅದರಿಂದ ಈ ಭಾಗದ ಮಹಾರಾಷ್ಟ್ರದಿಂದ ಏನು ಗಡಿವರೆಗೆ ಇರ್ತಕ್ಕಂಥ ನಮ್ಮ ಹಳ್ಳಿಗಳಿದಾವೆ, ಕುಡಿ ನೀರಿನ ಸಮಸ್ಯೆ, ದನಕರಗಳ ಸಮಸ್ಯೆ, ಬೆಳೆದಿರ್ತಕ್ಕಂಥ ಬೆಳೆ ಹಾಳಾಗಲಾರ್ದೆ ಅದು ಕೂಡ ಅವರು ಕ್ಲಾರಿಫೈ. ಈಗ ಅವರು ಏನು ಈ ಗಡಿ ಕನ್ನಡಿಗರಿದ್ದಾರೆ, ಜತ್ ತಾಲೂಕಾ ನನ್ನ ಮತಕ್ಷೇತ್ರ ಇದಾವೆ. ಮಾನವೀಯತೆ ದೃಷ್ಟಿಯಿಂದ ನಾವು ಅವಾಗ ಕುಡಿಲಿಕ್ಕೆ ನೀರು ಕೊಡ್ತೀವಿ, ಅವ್ರಿಗೂ ಗೊತ್ತು. ಈಗ ಅಲ್ಲಿ ಅವ್ರದ್ದು ಮೈಸಾಳ ಯೋಜನೆ ಬರ್ತಾ ಇದೆ. ಅದು ಮೈಸಾಳ ಯೋಜನೆ ಕಂಪ್ಲೀಟ್ ಆದ್ರೆ ಅದು ಪರ್ಮನೆಂಟ್ ನಮ್ಗೆ ಇದು ಆಗೋದಲ್ಲ. ಅವ್ರು ಹೇಳೋದ್ರಲ್ಲಿ ಅರ್ಥ ಇರೋದೇ, ಬೇಸಿಗೆ ಕಾಲದಲ್ಲಿ ಅವ್ರು ನಮ್ಗೆ ಪ್ರತಿ ಸಲ ನಾವು ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿ ನೀರು ಬಿಡಿ ಅಂತ ಹೇಳಿ ಹೋಗಿ ಡೆಲಿಗೇಷನ್ ತಗೊಂಡು ಹೋಗಿ ಮುಖ್ಯಮಂತ್ರಿಗಳ ಕಡೆ ಫೋನ್ ಮಾಡಿಸಿ ನೀರಾವರಿ ಸಚಿವರು, ಇನ್ನಿತರ ಸಚಿವರೆಲ್ಲ ಕೂಡಿ ಶಾಸಕರು ಕೂಡ ಹೋಗುವಂತದ್ದು. ಬೇಸಿಗೆಯಲ್ಲಿ ಅವ್ರು ಕೊಟ್ರೆ ನಾವು ಅವರಿಗೆ ಇಲ್ಲಿ ಮಳೆಗಾಲದಲ್ಲಿ ಇದು ಕೊಡ್ತೀವಿ. ಮತ್ತು ನಮ್ದು ಏನೋ ಒಂದು ಸಿಸ್ಟಮ್ ಇದೆ, ಯಾಕಂದ್ರೆ ಆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನಾವು ಸುಮಾರು 3,600 ಕೋಟಿ ರೂಪಾಯಿ ಕೊಟ್ಟು ನಂದೇ ಮತಕ್ಷೇತ್ರದಲ್ಲಿರುವಂತಹ ತುಪ್ಚಿ ಬಬಲೇಶ್ವರ ಏತ್ ನೀರಾವರಿಯಲ್ಲಿ ಆ ಸಿಸ್ಟಮ್ ಅವರು ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ.
ಅವರು ಮೈಸಾಳ ಯೋಜನೆ 40 ವರ್ಷ ಆಯಿತು, ಅದನ್ನ ಮಾಡ್ತೀವಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ, ಅದು ಬರ್ತಾ ಇಲ್ಲ ಅವ್ರಲ್ಲಿ. ಹೀಗಾಗಿ ಅದನ್ನೊಂದು ಶಾಶ್ವತವಾದಂಥ ಪರಿಹಾರ ಗಡಿ ನಮ್ಮ ಕನ್ನಡಿಗರಿದ್ದಾರೆ ಎಲ್ಲರೂ ಅಲ್ಲಿ ಗಡಿ ಭಾಗ ಜತ್ತು ಸಂಕು ಅವ್ರಿಗೆಲ್ಲ ಗೊತ್ತು, ನನಗೂ ಗೊತ್ತು, ಅವ್ರಿಗೂ ತಿಕ್ಕೊಂಡಿ ಎಲ್ಲ ಗ್ರಾಮಕ್ಕೆ ಅದು ಒಂದು ಪರಿಹಾರ ಆಗ್ಲಿಕ್ಕೂ ಕೂಡ ಸೂಕ್ತ ಆಗ್ತದೆ ಅಲ್ಲಿ. ಅಧ್ಯಕ್ಷರೇ, ನಂದು 5-10 ನಿಮಿಷ ಬಿಡ್ತೀನಿ. ಏನ್ ನಿಮ್ ಕಡೆ ಡಿಸ್ಟರ್ಬ್ ಮಾಡಬೇಡಿ. ಒಂದು 5-10 ನಿಮಿಷ ಮುಗಿಸ್ಬಿಡ್ತೀನಿ. 115 ಆಯ್ತು, 125 ಅಲ್ಲಿ ನನಗೂ ಅಲ್ಲಿ ಕಾಣಿಸ್ತೆ. ಅಧ್ಯಕ್ಷರೇ, ಇನ್ನು ಉಳಿದಿರ್ತಕ್ಕಂಥದ್ದು ಈ ಭಾಗದಲ್ಲಿ ಏನು ನಾವು ರೈತರು ಬೆಳಗಾವಿ ಡಿಸಿಸಿ ಬ್ಯಾಂಕು, ಬಿಜಾಪುರ ಡಿಸಿಸಿ ಬ್ಯಾಂಕು, ಬಾಗಲಕೋಟೆ ಡಿಸಿಸಿ ಬ್ಯಾಂಕು, ಅಪೆಕ್ಸ್ ಬ್ಯಾಂಕು, ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಕೃಷಿಕರಿಗೆ ಸಾಲವನ್ನು ಕೊಡ್ತಕ್ಕಂಥ ಬ್ಯಾಂಕ್ಗಳು ಸಹಕಾರಿ ಬ್ಯಾಂಕ್ಗಳು. ಅಧ್ಯಕ್ಷ, ಈ ಎಲ್ಲಾ ಬ್ಯಾಂಕ್ಗಳು ರಾಯಚೂರು ಕೂಡ ಹಿಡ್ಕೊಂಡು ಅನೇಕ ಡಿಸಿಸಿ ಬ್ಯಾಂಕ್ಗಳ ಮುಖಾಂತರ ರೈತರಿಗೆ ಬೆಳೆ ಸಾಲವನ್ನು ಕೊಡ್ತೀವಿ. ಅಧ್ಯಕ್ಷ, ಈ ಬೆಳೆ ಸಾಲ ನಾವು ಯಾವ ರೀತಿ ಕೊಡ್ತೀವಿ ಅಂದ್ರೆ ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲವನ್ನು ಕೊಡ್ತೀವಿ. ರೈತರಿಗೆ ಬಹಳ ದೊಡ್ಡ ಅದೊಂದು ಸಹಾಯ ಆಗ್ತಕ್ಕಂಥ ಯೋಜನೆ. ಬಡ್ಡಿ ರಹಿತ ಸಾಲವನ್ನು ಪಡ್ಕೊಳ್ತಕ್ಕಂಥ ಬಹುತೇಕ ಅತಿ ಹೆಚ್ಚು ಅದರ ಲಾಭವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇರ್ತಕ್ಕಂಥ, ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ. ಆ ಉತ್ತರ ಕರ್ನಾಟಕದ ಜನರಿಗೆ ಇವತ್ತು ನಾವು ಯಾವ ಪದ್ಧತಿಯಲ್ಲಿ ಕೊಡ್ತಿದ್ವಿ ಅಂದ್ರೆ, ಬಸನಗೌಡರಿಗೆ ಗೊತ್ತಿದೆ, ಅವರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ನಬಾರ್ಡ್ದವರು ನಮಗೆ ಪ್ರತಿ ವರ್ಷ 40% ನಾವು ಸಾಲ ಹಂಚಿರೋದ್ರಲ್ಲಿ 1,000 ಕೋಟಿ ನಾವು ಸಾಲ ಹಚ್ಚಿದ್ರೆ 400 ಕೋಟಿ ಅವ್ರು ಕೊಡ್ತಾರೆ, 600 ಕೋಟಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳ ಸಾರ್ವಜನಿಕರಿಂದ ಡಿಪಾಸಿಟ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅದರಿಂದ ನಾವು ರೈತರಿಗೆ ಸಾಲವನ್ನು ಕೊಡ್ತೀವಿ. ಅದರದ ಬಡ್ಡಿ ಕೇಂದ್ರ ನಮ್ಮ ರಾಜ್ಯ ಸರ್ಕಾರ ಕೊಡ್ತೀವಿ. ಇವತ್ತು ಅಧ್ಯಕ್ಷರೇ ಏನಾಗಿದೆ ಅಂದ್ರೆ, ಈ ವರ್ಷಕ್ಕೆ ಏನು 40% ನಬಾರ್ಡ್ ಮುಖಾಂತರ ಸಾಲವನ್ನ ಕರ್ನಾಟಕಕ್ಕೆ ಕೊಡ್ತಾ ಇದ್ವಿ. ಅದು ದೇಶ ಮಟ್ಟದಲ್ಲಿ ಆಗಿದೆ, ಕೇವಲ ಕರ್ನಾಟಕ ಅಂತಲ್ಲ. ಇವತ್ತು ಕೇಂದ್ರ ಸರ್ಕಾರ ಎಲ್ಲಿ ತಂದು ನಿಲ್ಲಿಸಿದೆ ಅಂದ್ರೆ 10% ತಂದು ನಿಲ್ಲಿಸಿದೆ. ಕೇವಲ 10%. ಇವತ್ತು ಯಾವ ಆರ್ಥಿಕವಾಗಿ ಬಲಗಳಿದಾವೋ ಅವರಿಗೆ ಸಾಲವನ್ನು ಹೆಚ್ಚು ಕೊಡ್ಲಿಕ್ಕೆ ಆಗಲ್ಲ. ಈ ಮೈಸೂರು ಆ ಭಾಗದಲ್ಲಿ ಇರ್ತಕ್ಕಂಥ ಏನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳಿದ್ದಾವೆ, ಹಣಕಾಸಿನಿಂದ ಅಷ್ಟು ಬಲಿಷ್ಠವಾಗಿಲ್ಲ. ಒಂದು ವೇಳೆ ನಬಾರ್ದವರು ಇದನ್ನು ಸಾಲವನ್ನ ಸಂಪೂರ್ಣವಾಗಿ ಕಡಿತ ಮಾಡಿದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರಿಗೆ ಸಾಲವನ್ನು ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಇದನ್ನು ಕೂಡ ಅರ್ಥ ಮಾಡ್ಕೋಬೇಕು ಕೇಂದ್ರ ಸರ್ಕಾರ. ಇವತ್ತು ಕೇಂದ್ರ ಸರ್ಕಾರ ಏನು ರೈತರ ಆದಾಯವನ್ನ ದುಗುಣ ಮಾಡಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡಿದೆಯೋ, ಆ ಕನಸು ನನಸಾಗಬೇಕಾದ್ರೆ ಕೇಂದ್ರ ಸರ್ಕಾರದ ಸ್ವಾಮ್ಯತ್ವದಲ್ಲಿರ್ತಕ್ಕಂಥ ನಬಾರ್ಡ್ ಬ್ಯಾಂಕಿನಿಂದ 50% ಆದರೂ ಸಹಿತ ಅವರು ಕೊಟ್ಟಾಗ ಮಾತ್ರ ರೈತ ಸಾಲವನ್ನ ಪಡ್ಕೊಂಡು, ಬಡ್ಡಿ ರಹಿತದಿಂದ ಇವತ್ತು ಸಾಲವನ್ನು ಪಡ್ಕೊಂಡಿರ್ತಕ್ಕಂಥ ರೈತ ಸ್ವಲ್ಪ ಸಬಲ ಆಗ್ಲಿಕ್ಕೆ ಅದು ಸಾಧ್ಯ ಆಗ್ತಿದೆ. ಆ ಕೆಲಸವನ್ನ ಈ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಎರಡೂ ಪಕ್ಷದ ಲೋಕಸಭಾ ಸದಸ್ಯರು 28 ಜನ ಇದನ್ನ ಲೋಕಸಭೆಯಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಕನಿಷ್ಠ 50% ಸಾಲವನ್ನ ಕೊಡ್ತಕ್ಕಂಥ ಕೆಲಸ ಅದು ಕೇಂದ್ರ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ವಿನಂತಿಯನ್ನು ಮಾಡ್ಕೋತೀನಿ. ಅಧ್ಯಕ್ಷರೇ, ಇನ್ನು ಕೊನೆಯದಾಗಿ ಒಂದೆರಡು ಸಣ್ಣ ಪುಟ್ಟ ವಿಷಯಗಳಿದೆ. ಈ ಜಮಖಂಡಿ ತಾಲೂಕದಲ್ಲಿ ಕಂಕನವಾಡಿ ಗ್ರಾಮ ಅಂತೊಂದಿದೆ, ಬಸನಗೌಡರಿಗೆ ಗೊತ್ತಿದೆ. ಅದು ಯಾವಾಗ 100 ಜನ ಸಾವನ್ನಪ್ತಾರೋ ಗೊತ್ತಿಲ್ಲ ಅಧ್ಯಕ್ಷರೇ. ಅಲ್ಲೊಂದು ಗೌಶೀರಪ್ಪನ ಗಡ್ಡೆ ಅಂತೇಳಿದೆ, ಅಲ್ಲೆಲ್ಲರೂ ಕಬ್ಬು ಬೆಳೀತಾರೆ, ಅನೇಕ ಜನವಸತಿ ಇದೆ ಅಲ್ಲಿ. ಅಧ್ಯಕ್ಷರೇ, ಪ್ರತಿ ವರ್ಷ ಅಲ್ಲಿ ಬೆಳೆದಿರ್ತಕ್ಕಂಥ ಕಬ್ಬನ್ನು ಹೊರಗಡೆ ಹೇಗೆ ತರ್ತಾರಂದ್ರೆ, ಆ ನದಿ ದಾಟಿಸಿ ಬರ್ಬೇಕಲ್ಲ, 2 ಬೋಟ್ಗಳು ಜೋಡಿಸಿ ಆ ಟ್ರ್ಯಾಕ್ಟರ್ ಟೇಲರ್ನಲ್ಲಿ ಕಬ್ಬನ್ನು ನಿಲ್ಲಿಸಿ ಹಾಕಿ ಆ ಬೋಟದಲ್ಲಿ ಹಾಕೊಂಡು ಬಂದು ಈಚೆಗಡೆ ಪಾಸ್ ಮಾಡಿ ಕಬ್ಬ ಸರಬರಾಜು ಮಾಡ್ತಾರೆ. ಅಧ್ಯಕ್ಷ, ಅದಕ್ಕೆ ದಯಮಾಡಿ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಮುತುವರ್ಜಿ ವಹಿಸಿ. ಯಾಕಂತಂದ್ರೆ ನಾಳೆ ಅನಾಹುತ ಆದ್ರೆ ಎಷ್ಟೇ ದುಡ್ಡು ಕೊಟ್ಟರು ಆ ಜೀವಗಳು ಬರಲ್ಲ. ಅದಕ್ಕೆ ಏನಾದ್ರೂ ಒಂದು ಮುತುವರ್ಜಿ ವಹಿಸಿ, ಅದು ನೀರಾವರಿ ಇಲಾಖೆನೋ ಪಿಡಬ್ಲ್ಯೂಡಿ ಇಲಾಖೆನೋ ಯಾವುದೇ ಒಂದು ವಿಶೇಷ ಪ್ರಕರಣ ಎಂದು ಅಲ್ಲೊಂದು ಬ್ರಿಡ್ಜ್ ಮಾಡಿಕೊಟ್ರೆ ಅಲ್ಲಿ ಜನವಸತಿಗೆ ಹೋಗಿ ಬರ್ಲಿಕ್ಕೆ ಮತ್ತು ಅವರಿಗೆ ದಾಟ್ಲಿಕ್ಕೆ, ಕಬ್ಬು ತರಲಿಕ್ಕೆ, ಅವ್ರು ಬೆಳೆದಿರ್ತಕ್ಕಂಥ ಬೆಳೆಯನ್ನ ಹೊರಗಡೆ ತರಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನೊಂದು ವಿಶೇಷ ಪ್ರಕರಣ ಅಂತ ಹೇಳಿ ಆ ಕಂಕನವಾಡಿ ಮುಂದಿರ್ತಕ್ಕಂಥ ಗೌಶೀರಪ್ಪನ ಗಡ್ಡಿಗೆ
ಒಂದು ಬ್ರಿಡ್ಜ್ ಮಾಡಿಕೊಡುವಂಥದ್ದು ಅವಶ್ಯಕತೆ ಇದೆ. ಆ ಭಾಗದ ಎಲ್ಲ ರೈತರು ಬಂದು ನಮ್ಗೆಲ್ರಿಗೂ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ಬಹುತೇಕ ವಿರೋಧ ಪಕ್ಷದವರಿಗೆ ಬಂದ್ ಮಾಡ್ಕೊಂಡಿರ್ಬೇಕು. ಇದು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಸಿದ್ದು ಸೌದಿ ಅವರು ಆ ಕ್ಷೇತ್ರದ ಪಕ್ಕದಲ್ಲೇ ಇರೋ, ಅದಕ್ಕೆ ಅಲ್ಲಿ ಬಾರ್ಜಿ ಮುಖಾಂತರ ತರ್ತಕ್ಕಂಥದ್ದು ನಿಲ್ಲಬೇಕು. ಅದು ನಿರಂತರವಾಗಿ ಅವರಿಗೆ ಶಾಶ್ವತ ಪರಿಹಾರ ಸಿಗಬೇಕಾದ್ರೆ ಅಲ್ಲಿ ಒಂದು ಬ್ರಿಡ್ಜ್ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಈ ಕಳೆದ ವರ್ಷನೂ ಇದು ಪ್ರಸ್ತಾಪ ಮಾಡಿದ್ರಿ ನೀವು ಅಧ್ಯಕ್ಷರೇ. ಗುರುಗಳೇ ಒಂದು ರಾಯಚೂರು ಭಾಗ ಈ ಪಾಪ ಡಾಕ್ಟರ್ ಇದ್ದಾರೆ. ಅವಾಗ ನಾನು ರಾಯಚೂರು ಸಚಿವರಿದ್ದಂತ ಸಂದರ್ಭ ಸ್ವಲ್ಪ ಕೂತ್ಕೊಳ್ಳಿ ರೇವಣ್ಣ ಅವರೇ. ಈಗ ನಾನು ಉಸ್ತುವಾರಿ ಸಚಿವರಿದ್ದಾಗ ಅನೇಕ ಕಡೆ ಈಗ ವಿಮಾನ ನಿಲ್ದಾಣ ಚರ್ಚೆ ಬಂದಾಗ ನಮ್ಮ ಡಾಕ್ಟರ್ ಎದ್ದು ಹೇಳಿದ್ರು, ನಮ್ಮ ರಾಯಚೂರನ್ನ ಯಾರು ಮಾತಾಡ್ತಾನೆ ಇಲ್ಲಲ್ಲ ಅಂತ. ಅಧ್ಯಕ್ಷರೇ, ನಾನು ಉಸ್ತುವಾರಿ ಸಚಿವನಿದ್ದಂತ ಸಂದರ್ಭದಲ್ಲಿ ಎಲ್ಲಾ ಶಾಸಕರಿಗೆ ನಾನು ವಿನಂತಿ ಮಾಡ್ಕೊಂಡೆ, ಈ KKRDBದಿಂದ ಏನು ಹಣ ಬರ್ತದೆ ಅಲ್ಲಿ ಮೈಕ್ರೋ ಮತ್ತು ಮ್ಯಾಕ್ರೋ ಎರಡು ಬರ್ತದೆ, ಒಂದೇ ಯೋಜನೆಯನ್ನ ಬಿಟ್ಟುಕೊಡಿ ಅಂತ ಹೇಳಿದಾಗ ಅವ್ರು ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ಶಾಸಕರು ಬಿಟ್ಟು ಸುಮಾರು 100 ಕೋಟಿ ರೂಪಾಯಿ ಅಲ್ಲಿದೆ. ಅಲ್ಲಿ ಜಮೀನು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಇದೆ, ಅದು ಸರ್ಕಾರದ ಜಮೀನೇ ಇದೆ. ಅಲ್ಲಿ ಜಮೀನು ಖರೀದಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಇನ್ನು ಉಳಿದಿರ್ತಕ್ಕ, ಯಾಕಂದ್ರೆ ಇಲ್ಲಿ ನಮ್ಮ ವಿಮಾನಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಇಲ್ಲಿ ಇರೋದ್ರಿಂದ ಅವ್ರ ಗಮನಕ್ಕೆ ತರಾಕತ್ತೀನಿ ಡಾಕ್ಟ್ರೆ. ನಮ್ಮ MB ಪಾಟೀಲ್ ಅದ್ರದ್ದು ಅವ್ರ ಆಧೀನದಲ್ಲಿ ಬರುತ್ತೆ. ನಾನು MB ಪಾಟೀಲ್ ವಿನಂತಿ ಮಾಡ್ತೀನಿ, ಜಮೀನಿದೆ, ದುಡ್ಡಿದೆ, ಅದಕ್ಕೊಂದು ಏನಾದ್ರೂ ಒಂದು ಸಂಕಲ್ಪ ಮಾಡ್ಕೊಂಡು ಟೆಂಡರ್ ಕರೆದು ಅದೊಂದು ವಿಮಾನ ನಿಲ್ದಾಣ ಮಾಡ್ಲಿಕ್ಕೆ ನೀವು ಮಾಡಿ ಪೂರ್ಣ ಮಾಡಿ ಅಲ್ಲಿ ಒಂದು ವಿಮಾನ ಹಾರಾಟ ಮಾಡಿದ್ರೆ ಅವ್ರಿಗೂ ಕೂಡ ಅದು ಸಂತೋಷ ಆಗ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅವಾರ್ಡ್ನೂ ಆಗಿದೆ. ಇನ್ನೊಂದು ಬಹಳ ನಿಮ್ಗೆ ನಾನು 2 ಸರಿ ಒಂದು ನೋಟಿಸ್ ನಾವು JT ಪಾಟೀಲ್ರು ಎಲ್ಲರೂ ಮಾತಾಡಿದಿರಲ್ಲ ವಿಷಯ 69 ಕೆಳಗಡೆ ಈ ಕಬ್ಬಿನಲ್ಲಿ ಆಗ್ತಕ್ಕಂಥ ತೂಕದ ಮೋಸವನ್ನ